ಕುಂದಾನಗರಿ ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮನೆ ಮನೆಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಯೋಜನೆ ಕಾಮಗಾರಿಗೆ ಸಂಸದ ಸುರೇಶ್ ಅಂಗಡಿ ಚಾಲನೆ ನೀಡಿದರು. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹೈಟೆಕ್ ರಸ್ತೆ, ಹೈಟೆಕ್ ಬೀದಿ ದೀಪ ಸೇರಿ ವಿವಿಧ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಈಗ ಕುಂದಾನಗರಿ ಜನತೆಯ ಮನೆ ಮನೆಗೆ ನೇರವಾಗಿ ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಈಗಾಗಲೇ ನಗರದ ಕೆಲ ಭಾಗದಲ್ಲಿ ಈ ಯೋಜನೆ ಆರಂಭವಾಗಿದ್ದು, ಈಗ ಬೆಳಗಾವಿ ಉತ್ತರ ಕ್ಷೇತ್ರದ ಜನತೆಗೆ ಈ ಯೋಜನೆ ಲಾಭ ದೊರೆಯಲಿದೆ. ಪ್ರಧಾನಿ ಮೋದಿ ಅವರ ಕನಸಿನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬೆಳಗಾವಿಯನ್ನ ಅತ್ಯಂತ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದರಿಂದ ಜನರಿಗೆ ತುಂಬಾ ಅನುಕೂಲವಾಗಲಿದೆ. ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನರು ಮತ್ತೊಮ್ಮೆ ಮೋದಿ ಅವರಿಗೆ ಮತ್ತು ನನಗೆ ಆಶೀರ್ವಾದ ಮಾಡಬೇಕು ಅಂತ ಸಂಸದ ಸುರೇಶ್ ಅಂಗಡಿ ಮನವಿ ಮಾಡಿದ್ರು. ಸಿಟಿ ಆದಮೇಲೆ ಮನೆ ಮನೆಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟು ಅವರ ಕಾಸ್ಟ್ ಆಫ್ ಎಫೆಕ್ಟನ್ನು ಕಮ್ಮಿ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ವ್ಯವಸ್ಥೆನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಬೆಳಗಾವಿ ಜನತೆಗೆ ವಿನಂತಿ ಮಾಡಿಕೊಳ್ತಿದ್ದೀನಿ, ಸ್ಮಾರ್ಟ್ ಸಿಟಿಯಲ್ಲಿ ಬೆಳಗಾವಿನ ಅತ್ಯಂತ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಬರುವಂಥ ದಿನದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಮತ್ತು ನನಗೆ ಆಶೀರ್ವಾದ ಮಾಡಿ ಅಂತ ವಿನಂತಿ ಮಾಡಿದ್ವಿ. ಸ್ಮಾರ್ಟ್ ಸಿಟಿ ಆದಮೇಲೆ ಮನೆ ಮನೆಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟು ಮಾಡಲಿಕ್ಕೆ ಏನಿಲ್ಲ, ಸನ್ಮಾನ್ಯ ಸುರೇಶ್ ಅಂಗಡಿ ಸಾಹೇಬರು ಫಸ್ಟ್ ಲಿಸ್ಟ್ನಾಗ ಯಾವಾಗ ಸ್ಮಾರ್ಟ್ ಸಿಟಿ ತೊಗೊಂಬಂದರು ಆವಾಗಿಂದ ರಾಮತೀರ್ಥದಿಂದ ಇಲ್ಲಿ ತನಕ ನಾವು ಗ್ಯಾಸ್ ಕನೆಕ್ಷನ್ ಕೊಟ್ಕೊಂಡು ಬರ್ತೀವಿ. ಸ್ಮಾರ್ಟ್ ಸಿಟಿ ಅಂದರೆ ಏನಂತ ನಾವು ಒಂದು ದೀಡ್ ವರ್ಷನಾಗ ತೋರಿಸ್ತೀವಿ. ಅದು ಕಾರಣೀಭೂತ ಅಂದ್ರೆ ಸುರೇಶ್ ಅಂಗಡಿ ಸಾಹೇಬರು ಇರ್ಬೋದು ಅಂತ ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತದ. ಸ್ಮಾರ್ಟ್ ಸಿಟಿ ಶುರು ಆದಮೇಲೆ ಈ ಭಾಗದಲ್ಲಿ ಗ್ಯಾಸ್ ಕನೆಕ್ಷನ್ ಬರಬೇಕಂತ ನಾವು ಭಾಳಷ್ಟು ಪ್ರಯತ್ನ ಮಾಡಿದ ಮೇಲೆ ಸುರೇಶ್ ಅಂಗಡಿ ಸಾಹೇಬರು ಇದು ಪ್ರಯತ್ನ ಮಾಡಿ ಸ್ಮಾರ್ಟ್ ಸಿಟಿ ತಂದರು. ಈ 3 ವರ್ಷ ನೋಡಿರಿ, ಅದು ಉಳಿದಿದ್ದು 1.5 ವರ್ಷ ನಾವು ಮಾಡಿ ತೋರಿಸ್ತೀವಿ ಅಷ್ಟೇ. ಏನಿಲ್ಲ, ಸನ್ಮಾನ್ಯ ಸುರೇಶ್ ಅಂಗಡಿ